ಜಗ್ಗೇಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಟ, ನಿರ್ದೇಶಕ, ಹಾಸ್ಯ ಕಲಾವಿದ, ರಾಜಕಾರಣಿ ಎಲ್ಲರನ್ನೂ ಒಳಗೊಂಡಿರುವಂತಹ ಜಗ್ಗೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಈಗ 30 ವರ್ಷಗಳ ಹಿಂದೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಆ್ಯಕ್ಟರು, ನಿಮಗೆ ಒಂದು ಬ್ಯಾಕ್ ಬೋನ್ ಇರಲಿಲ್ಲ. ಇವಾಗ ನೀವು ಬಂದ್ರಿ, ಇಷ್ಟು ಸಾಧನೆ ಮಾಡಿದ್ದೀರಾ, 3 ದಶಕಗಳು ಬೇಕಾಯಿತು. ಈಗ ನಿಮ್ಮ ಮಕ್ಕಳಿಗೆ ಲೈಮ್ ಲೈಟಿಗೆ ತರಕ್ಕೆ ನೀವಿದ್ದೀರಾ ಬ್ಯಾಕ್ ಬೋನ್ ಆಗಿ. ಏನಂತೀರಾ ಇದ್ರ ಬಗ್ಗೆ? ಸೊ ಅವರು ನೆಕ್ಸ್ಟ್ ಹೆಂಗಿರಬೇಕು ಸಿನಿಮಾ ಇಂಡಸ್ಟ್ರಿಲಿ ಅಂತೀರಾ? ತುಂಬ ಚೂಸಿ ಆಗಿರಬೇಕು. ನನ್ನ ಮಗನಿಗೆ ನಾನು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ, ನಿನ್ನ ಬದುಕಲ್ಲಿ 2 ಆಯ್ಕೆ ಇಟ್ಕೋಬೇಕು, ಇಲ್ಲ ದುಡ್ಡು ಇಲ್ಲ ಹೆಸರು. ನಿಂಗೆ ಹೆಸರು ಬೇಕು ಅಂದರೆ ತಾಳ್ಮೆ ಇರಬೇಕು, ಕಾದು ಸಿನಿಮಾ ಮಾಡಬೇಕು. ನಿಂಗೆ ದುಡ್ಡು ಬೇಕು ಅಂದರೆ ಯಾರು ಕರೆದ್ರು ದಾಸಯ್ಯನ ಥರ ಹೋಗಿ ಸಿನಿಮಾ ಮಾಡ್ತಾಯಿರು, ಓಡ್ತೋ ಬಿಡ್ತೋ ಅವ್ರ ಹಣೆ ಬರ ಅಂತ ಮಾಡಬೇಕು. ನಿಮ್ಮ ಮಗ ಒಂದು ಹುಡುಗಿನ ಇಷ್ಟಪಡ್ತಿದ್ದಾರೆ ಅಂದರೆ ತಂದೆಯಾಗಿ ನಿಮ್ಮ ಎಕ್ಸ್ಪ್ರೆಷನ್ ಮಾತ್ರ, ರಿಯಾಕ್ಷನ್ ಅಲ್ಲ, ಬರೀ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ? ಒಳಗಡೆ ಫೀಲ್ ಆಗ್ಬೋದು, ನನಗೆ ಚಾನ್ಸ್ ಕೊಟ್ಟಿಲ್ಲಲ್ಲ ಬಡಿ ಮಗ ಅಂತ. ಆಮೇಲೆ ಇನ್ನೊಂದು ಫೀಲ್ ನನಗೆ ಬರುತ್ತೆ, ನೀನು ನಿಮ್ಮಪ್ಪ ಕೊಟ್ಟ ಅಂತ ಒಂದು. ಸೊ ಆಗ ಆಯಿತು ಬಿಡಪ್ಪ, ಬಾಯ್ ಮುಚ್ಕೊಳ್ತೀನಿ, ನಿಮಗೆ ಒಳ್ಳೆ ಸೆಲೆಕ್ಟ್ ಮಾಡ್ಕೊಳ್ಳಿ. ರೋಸ್ ಒಂದು ನಿಮ್ಮ ಮುಂದೆ ಇದೆ, ಆ ರೋಸನ್ನು ನೋಡ್ಕೊಂಡು ಎಷ್ಟು ರೀತಿಯಾದಂಥ ಎಕ್ಸ್ಪ್ರೆಷನ್ ಜಗ್ಗೇಶ್ ಕೊಡಬಲ್ರು? ನಾನು ಮೊನ್ನೆ ಒಂದು ಜೋಕ್ ಮಾಡಿದೆ, ಅದೇ ಥರ ಡೈರೆಕ್ಟ್ ಹೇಳಿದ್ರು, ಸರ್ ಏನೋ ಡಿಫ್ರೆಂಟಾಗಿ ಒಂದು ನನಗೆ ಪ್ಲೀಸ್ ಒಂದು ಸೀನ್ ಬೇಕು ಸರ್ ಅಂದು. ಏನು ಡಿಫ್ರೆಂಟಾಗಿ ಮಾಡೋದು, ಒಂದು ರೋಸ್ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಬಂಧನ ನಾಕೊಂಡ್ಬಿಡ್ತು ನನಗೆ. ಭಾಳ ಬ್ಯೂಟಿಫುಲ್ ಅಲ್ಲ? ಕರೆಕ್ಟ್. ಆ ಬಂಧನ ಅವತ್ತಿದ್ದು, ಅದೇ ಬಂಧನ ಇವತ್ತಾಗಿದ್ರೆ ಆ ಹೀರೋ ಹೀರೋಯಿನ್ನು ಇವತ್ತಿನ ಹೀರೋ ಹೀರೋಯಿನ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಪರಿಕಲ್ಪನೆ. ವಿಷ್ಣುವರ್ಧನ್, ನಂದಿನಿ ಐ ಲೈಕ್ ಯು ನಂದಿನಿ ಅಂತ ಹೇಳ್ತಾರೆ. ಅಂತ ಅವಳೊಂದು ನಾಚಿಕೆ ಬರ್ತಾರೆ, ರಿಯಲಿ ಐ ಲೈಕ್ ಯು ಅಂತ ಅವ್ರಿಗೆ ಕೊಡ್ತಾರೆ. ಥ್ಯಾಂಕ್ ಯು ಅಂತ ಅವ್ರು ಅಂತಾರೆ. ಇವತ್ತು ನಂದಿನಿ ಬಂದರೆ, ನಂದಿನಿ ಐ ಲೈಕ್ ಯು ಅಂತ ಅವ್ರು ಕೊಡೋಕೆ ಹೋದರೆ, ಅಯ್ಯೋ ಲೈಕ್ ಇಲ್ಲ ಯಾಕೆ, ಬನ್ನಿ ಫಸ್ಟ್ ನೈಟ್ಗೆ ಹೋಗೋಣ, ಆಮೇಲೆ ಲೈಕ್ ಎಲ್ಲ ಇಟ್ಕೊಳ್ಳಿ. ನಂದಿನಿ ಏನು ಈ ಥರ ಆದ್ರಿ, ಅವತ್ತಿನ ನಂದಿನಿ ಥರ ನೀವು ಕಾಣಿಸ್ತಲ್ಲ ರೇ, ಹಳೆ ಕಾಲದ್ದು ಯಾಕ್ರಿ ಮಾತಾಡ್ತಾ ಇದ್ರಿ? 20 years ಬ್ಯಾಕ್. ಇವತ್ತೇನಿದ್ರು ಫಾಸ್ಟಾಗಿ ಇವತ್ತೇ ಮೀಟ್ ಆಗಬೇಕು, ಇವತ್ತೇ ಲವ್ ಆಗಬೇಕು, ಇವತ್ತೇ ಲಿವಿಂಗ್ ಟುಗೆದರು, ಇವತ್ತೇ ಡೈವರ್ಸು, ನೆಕ್ಸ್ಟ್ ಬೇರೆಯವ್ರನ್ನ ಕ್ಯಾಚ್ ಹಾಕೋಬೇಕು ಅಂದಡಿ. ಓಕೆ ನಾನು ಚೇಂಜು ಅಂದ್ಬಿಟ್ಟು ಆ ಥರ ಒಂದು ಕಾಮಿಡಿ ಸೀನ್ ಮಾಡ್ಕೊಂಡು. ಜಗ್ಗೇಶ್ ಅವರು ಇಷ್ಟೊತ್ತು ಸಾಕಷ್ಟು ನಗಿಸಿದ್ದಾರೆ, ಹಾಗೇನೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅವ್ರ ಲೈಫ್ ಬಗ್ಗೆ. ಕವಳಾತಾಯಿ ಟೈಪ್ ಕಾಣಿಸ್ತಾ ಇಲ್ವಾ? ಇದು ನಮ್ಮ ಕಾರ್ಯಕ್ರಮದ ಕೊನೆಯ ಗಿಫ್ಟ್, ದಯವಿಟ್ಟು ಸ್ವೀಕರಿಸಿ. ಆ ಕಡೆಯಿಂದ ಈ ಕಡೆಯಿಂದ ನನಗೆ ಹೆಂಗ್ ನಾಪ್ಕ ಬರ್ತಾ ಇದೆ ಅಂದ್ರೆ, ಸಾಯಂಕಾಲ ಇವಾಗೆಲ್ಲ ಕವಳತಾಯಿಗಳು ಬರೋದಿಲ್ಲ. ನಾವು ಸಣ್ಣ ಹುಡುಗರು ಇರ್ಬೇಕಾರೆ ನಮ್ಗೆ ಅನ್ನೋರು, ಸಾರ್ ಬಿಟ್ಬಿಡಿದೆ ಕವಳತಾಯಿ ಬಂದಾಗ ಹಾಕ್ಬಿಡು ಅಂತ ಅನ್ನೋರು. ಗಿಫ್ಟ್ ನೀವು ತಪ್ಪು ತಿಳ್ಕೊಬಾರ್ದು. ಇಲ್ಲ, ತಮಾಷೆಗೆ ಹೇಳ್ತಾನೆ, ಜೋಕ್ಸ್ ಹೇಳ್ತಾ ಇದ್ದೀನಿ. ಆಗ ಪಾಪ ಅವನು ಭಾಳ ಭಯಭಕ್ತಿಯಿಂದ ನಿಂತ್ಕೊಂಡೆ, ಸೌಂಡ್ ಬಿಡೋನು, ಅವಾಗ ಹಿಂಗೆ ಕೊಡೋದು ನೋಡ್ಬಿಟ್ಟು ನೋಡಿ. ಅದು ಆ ಪರಿಸರವೂ ಚೇಂಜ್ ಆಗೋಯ್ತು. ಇವತ್ತು ಅವರೆಲ್ಲ ಮನೆಗಳು ಕಟ್ಟಿದ್ದಾರೆ, ಭಿಕ್ಷುಕರಲ್ಲ? ಹೌದು, ಭಿಕ್ಷುಕರು. ಬಿಸ್ನೆಸ್ ಆಗಿದೆ ಅಂತಲ್ಲ, ಸಾಕಷ್ಟು ಜನ ನೋಡ್ಬೋದು. ಫಿಲಮಲ್ಲೆಲ್ಲ ತುಂಬಾ ತಗೋತಾರಲ್ಲ. ಏನಿದೆ ಅಂತ ಸ್ವೀಟ್, ವೆಂಕಟೇಶ್ವರ ಸ್ವೀಟ್ಸ್. ಸರ್ ಏನಿದೆ ಅದ್ರೊಳಗೆ? ಯಾವ ಸ್ವೀಟ್? ಹೊರಗಿದ್ದಂಗೆ ಒಳಗಿರುತ್ತೆ ಅನ್ನೋ ವಾಸನೆ. ಮೈಸೂರು ಪಾಕ್. ಯಾರು ಗೊತ್ತು, ನಾನು ಹಿಂದಿನ ಜನ್ಮದಲ್ಲಿ ಯಾವುದೋ ಆಲ್ಸಿಷನ್ ಡಾಗ್ ಆಗಿದ್ದೆ. ಇಷ್ಟವಿಲ್ಲದ ಮನಸ್ಸಿನಿಂದ ಕಾರ್ಯಕ್ರಮ ಮುಗಿಸ್ಲೇಬೇಕಾಗಿದೆ. ಈ ಕಾರ್ಯಕ್ರಮದ ಬಗ್ಗೆ ಜೊತೆಗೆ ನಮ್ಮೆಲ್ಲರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ನಾನು ವೆರಿ ಆನೆಸ್ಟಾಗಿ ಹೇಳ್ತೀನಿ, ನಾನು ಆರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾಗ ನನಗೊಂದು ಸಣ್ಣ ಭಯ ಆಯಿತು. ವೆರಿ ಆನೆಸ್ಟ್ಲಿ, ಏನು ಹೆಣ್ಮಕ್ಳು ಏನೇನು ಕೇಳ್ಬಿಟ್ಟು ಕಾಲಿಗೆ ಜನರ ಮುಂದೆ ಸಿಕ್ಕಾಕ್ಸ್ಬಿಟ್ಟು ಎಲ್ಲಿ ಮಾನ ಏನೋ ಕಳೆದ್ಬಿಡ್ತಾರೋ ಅಂತ ಒಂದು ಭಯ ಇತ್ತು ನನಗೆ. ಹಂಗೆ ಎದುರಿಸಿದ್ರು ನನಗೆ ಇಲ್ಲಿ ನೋಡಿದಾಗ ನನಗೆ ಅನಿಸಿದ್ದೇನು ಅಂದರೆ, ನನಗೆ ಯಾರೋ ಎಷ್ಟೋ ಜನ ಸಿಸ್ಟರ್ಸ್ಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಕೂತ್ಕೊಂಡು ಅಣ್ಣನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ, ಎಷ್ಟು ಭಾವನೆಗಳನ್ನ ಹಂಚ್ಕೊಂಡಿದ್ದೀರಿ, ಆಮೇಲೆ ಅದನ್ನು ಎಷ್ಟು ಒಂದು ಮೆಸೇಜ್ ಆಗಿ ಕನ್ವರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ನಾನು ಯಾರೋ ನನ್ನ ಸಿಸ್ಟರ್ಸ್ಗಳು ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಅಷ್ಟು ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಒಂದು ಡೈಲಾಗ್ ಲಾಸ್ಟ್ ಏನಾದರೂ ಏನು ನಮ್ಮೆಲ್ಲರ ಬಗ್ಗೆ ಒಂದು ಡೈಲಾಗ್ ಹೊಡೆದು, ನೀವು ಒಮ್ಮೆ ಸಪೋಸ್ CM ಆದರೆ ನಿಮ್ಮ ಬೇಡಮ್ಮ, ಅಯ್ಯೋ ಬೇಡಮ್ಮ, ಏನೋ ಇಲ್ವಾ? ಅಯ್ಯೋ ದೇವರ ಇಲ್ಲ, ನಮ್ಮ ಮನಸ್ಸಿನಲ್ಲಿ ನಾನು ಸತ್ಯ ನುಡಿತೀನಿ. ನಾನು ಇದೊಂದನ್ನು ಹೇಳಲೇಬೇಕು, ನೀವು ಅವಕಾಶ ಕೊಟ್ಟರೆ. ತುಂಬ ಆಸೆ ಇಟ್ಕೊಂಡು, ಯಾತಕ್ಕೆ ಅಂದರೆ ತುಂಬ ಬವಣೆ ಬದುಕೆಲ್ಲ ನಾವು ನೋಡಿದ್ದೀವಿ. ಊಟಕ್ಕಿಲ್ಲದೆ, ಅದಿಲ್ಲದೆ, ಇದಿಲ್ಲದೆ ಏನೇನೋ ನೋಡಿದ್ದೀವಿ. ನಮ್ಮ ಫ್ಯಾಮ್ಲಿ ಎಲ್ಲ ತುಂಬ ಆರ್ಡಿನರಿ ಫ್ಯಾಮ್ಲಿ. ಒಂದು ಅವಕಾಶ ಬದುಕಿನಲ್ಲಿ ಸಿಕ್ಕಿದಾಗ, ನನಗೊಂದು ಪರಿಕಲ್ಪನೆ, ಕಾರಣಾಂತರಗಳಿಂದ ದೇವರು ಅವಕಾಶ ಕೊಟ್ಟಾಗ ನನಗೊಂದು ಕನಸಿತ್ತು. ಏನು ಅದು, ಹೋದರೆ ಆ ಕ್ಷೇತ್ರದಲ್ಲಿ ಏನಾದರೂ ಬೇರೆಯವರು ಇಮ್ಯಾಜಿನ್ ಮಾಡೋಕ್ಕಾಗದೇ ಇರೋ ಮಟ್ಟಕ್ಕೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ನಾನು ಒಂದು ಹೇಳ್ತೀನಿ, ಈ ದೇಶದಲ್ಲಿ ಯಾವತ್ತು ಜಾತಿ ವ್ಯವಸ್ಥೆಗಳು ಬಲಿಷ್ಠವಾಯಿತು,
ಯಾವಾಗ ಒಂದೊಂದು ಜಾತಿಗೆ ಒಬ್ಬೊಬ್ಬ ಮುಖಂಡ ಉಟ್ಕೊಂಡ, ಯಾವಾಗ ಅವನ ಕಾಲು ಇವನು ಹೇಳ್ದು, ಇವನ ಕಾಲು ಅವನು ಹೇಳ್ದು, ದಿನನಿತ್ಯ ಮಾಧ್ಯಮದ ಮುಂದೆ ಒಂದು ಕಿತ್ಲಾಟಗಳು ನಡೆಯುವಂಥ, ಒಂದು ಜನಕ್ಕೆ ಅಸಹ್ಯ ಬರುವಂಥ, ಮತ್ತು ರಾಜಕೀಯ ಅಂದರೆ ಮೇಲಿಂದ ಕೆಳಗೆ ನೋಡುವಂಥ ಸ್ಥಿತಿಗೆ ಬಂದ್ಬಿಡ್ತು. ನನ್ನ ಮನಸ್ಸಿನಿಂದ ತುಂಬ ನೋವಿಂದ ನಾನು ಯಾಕಾದರೂ ನಾನು ಈ ಕ್ಷೇತ್ರಕ್ಕೆ ಬಂದಪ್ಪ, ವಾಪಸ್ ಹೋಗೋಂಗಿಲ್ಲ, ಇಲ್ಲಿ ಇರೋಂಗಿಲ್ಲ, ಯಾವ ಪ್ರಶ್ನೆಗೆ ಉತ್ತರ ಕೊಡೋಂಗಿಲ್ಲ. ಎಂಥ ಒಂದು ಹಿಂಸೆ ಅಂದರೆ ತಿಕ್ ಸ್ಕಿನ್ ಆಗಿರಬೇಕು. ನನಗೆ ಒಬ್ಬರು ಮುಖಂಡರು ಹೇಳಿದ್ರು, ಏನು ರೀ ಈ ಥರ ಆಗೋಯ್ತು, ಯಾವ ಥರ ಜನಕ್ಕೆ ಓಟ್ ಕೇಳ್ತಾರೆ ಇವಾಗ ನಾಯಕರುಗಳ ಮುಂದೆ ಹೋಗಿ? ಏನಾದರೂ ಒಂದು ಕಾರಣ ಇರಬೇಕಲ್ಲ. ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರವರೇ ಸಮರ್ಥಿಸ್ಕೊಂಡು ಹೋಗ್ತಾ ಇದ್ದರೆ ಜನರು ಎಲ್ಲರೂ ಹಿಂಗೆ ನೋಡ್ತಾ ಇರ್ತಾರೆ. ಇವನು ಕಳ್ಳನ ಮಗ ಇರ್ಬೋದಾ, ಇವನು ಹಿಂಗಿರ್ಬೋದು, ಇವನು ಹಿಂಗೆ ಆ ತಕಡಿ ನಮ್ಮನ್ನು ಹಾಕೊಂಡು ನೋಡಿಬಿಟ್ರೆ ನನ್ನ 30 ವರ್ಷದ ಬದುಕೆಲ್ಲ ಸರ್ವನಾಶ ಆಗ್ಬಿಡುತ್ತೆ. ಬೇಡ ಅನ್ಸುತ್ತೆ ನಿಜವಾಗ್ಲೂ. ಜಗ್ಗೇಶ್ ಅವ್ರನ್ನ ನಾವು ರಾಜಕಾರಣಿ ನೋಡೋದಕ್ಕೆ ಇಷ್ಟನೇ ಪಡಲ್ಲ. ನಾನು ವೆರಿ ಆನೆಸ್ಟ್ಲಿ ನಾನು ಹೇಳ್ತೀನಲ್ಲ, 4 ತಿಂಗಳಾಯಿತು ನಿಮ್ಮಾಣೆಗೂ ನಾನು ಯಾವ ಆ್ಯಕ್ಟಿವಿಟೀಸು ಇಲ್ಲ ನನಗೆ. ನಾನು ಎಲ್ಲೂ ಹೋಗ್ತಾನಿಲ್ಲ. ಯಾಕೆ ಅಂದರೆ ನನಗೆ ಯಾರಾದರೂ ಬಂದೊಂದು ಬೈಟ್ಸ್ ಕೊಡಿ, ಇದ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ರೆ ಕೈ ಮುಗಿದು ಬಿಡ್ತೀನಿ. ಬೇಡಿ ನಾನು ಡೈಲಾಗ್ ಹೊಡಿ. ನಾವು ಬೈಟ್ಸ್ ಅಂತ ಕೇಳೋದೇ ಇಲ್ಲ, ಡೈಲಾಗ್ ಹೊಡೆದು ಬಿಡಿ ಒಂದು ಲಾಸ್ಟ್. ಏನಂತ? ಏನಾದರೂ ನಿಮ್ಮ ಇಷ್ಟ ಬಂದ ಡೈಲಾಗ್. ಡೈಲಾಗ್ಸ್ ಸಿನಿಮಾದ ಕೇಳ್ತಿದ್ದೀರಾ? ಇಲ್ಲ, ನಿಮ್ಗೆ ಏನು ಈಗ ಈ ಕ್ಷಣಕ್ಕೆ ಏನು ಡೈಲಾಗ್ ಹೊಡಿ? ಸುವರ್ಣ ಗರ್ಲ್ಸಿಗೆ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆ, ನಿಮ್ಗೆ ಏನು ಅನಿಸಿದೆ? ಡೈಲಾಗ್ ರೂಪದಲ್ಲಿ ಇದನ್ನು ಹೇಳ್ಬಿಡಿ. ಸುವರ್ಣ ಗರ್ಲ್ಸ್, ಮದುವೆ ಆಗಿರೋರು ಗಂಡನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಹೆಚ್ಚು ಕಮ್ಮಿ ಆದರೂ ಸಾಥಿ ಆಗಿರ್ರಿ, ಎಸ್ಕೇಪ್ ಆಗಬೇಡಿ. ಸುವರ್ಣ ಗರ್ಲ್ಸ್, ಮದುವೆ ಆಗದೇ ಇದ್ದವರು ಸಖತ್ತಾಗಿರೋರನ್ನ ಕ್ಯಾಚ್ ಆಗಿ ಸೆಟ್ಲಾಗಿ ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಥ್ಯಾಂಕ್ ಯು. ಜಗದೀಶ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳಷ್ಟು ನಮ್ಮನ್ನ ನಗಿಸಿದ್ರಿ. ಜನರನ್ನ ನಗಿಸೋದಿದೆಯಲ್ಲ, ಅದು ಬಹಳಷ್ಟು ಪುಣ್ಯದ ಕೆಲಸ. ನಗುವಿನ ಹಿಂದೆ ಬಹಳಷ್ಟು ಹಾರೈಕೆಗಳು ನಿಮ್ಮ ಮೇಲಿದೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಾನು ಒಳ್ಳೆ ಕಾರ್ಯಕ್ರಮ ಕೊಟ್ಟರೆ ತುಂಬ ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ 30 ವರ್ಷಗಳ ಅನುಭವ, ಹಾಸ್ಯ ನಟನ ಪಾತ್ರ, ಖಳನಟನ ಪಾತ್ರ, ಪೂರ್ಣ ಪ್ರಮಾಣದ ನಾಯಕನ ಪಾತ್ರ, ಹೀಗೆ ಜೀವನವೇ ಬೇವು ಬೆಲ್ಲ ಅನ್ನೋ ಹಾಗೆ ಪ್ರತಿಯೊಂದು ಪಾತ್ರಗಳನ್ನು ನಿರ್ವಹಿಸಿ ಹಲವಾರು ಏಳು ಬೀಳುಗಳನ್ನು ಕಂಡು ಸಾಕಷ್ಟು ರೀತಿಯ ಕಷ್ಟಗಳನ್ನು ಕೂಡ ನೋಡಿದ್ದಾರೆ. ಆದರೆ ಈಗ ಒಬ್ಬ ಯಶಸ್ವಿ ನಟ ಅನ್ಸ್ಕೊಂಡಿದ್ದಾರೆ. ಅವರ ಅಭಿನಯದ ಬಗ್ಗೆ ಅಂತೂ ಎರಡು ಮಾತಿಲ್ಲ. ನವರಸಗಳನ್ನು ಅರೆದು ಕುಡಿದಂತಿರುತ್ತೆ ಅವರ ನಟನೆ. ಆ ಎಲ್ಲ ಎಕ್ಸ್ಪ್ರೆಷನ್ಗಳನ್ನು ನೋಡಿ ನೀವು ಕೂಡ ಕಾರ್ಯಕ್ರಮ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಹಂತದಲ್ಲಿ ತಮ್ಮ ಬಣ್ಣದ ಕನಸುಗಳನ್ನು ತಮ್ಮ ಮಗನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರು ಪ್ರಯೋಗಶೀಲ ನಿರ್ದೇಶಕರಾಗಿದ್ದಾರೆ. ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಆರತಿಯತ್ತೀರೆ ಕಳ್ಮಂಜಂಗೆ ನಮ್ ಸುಳ್ಮಂಜಂಗೆ. ಮಾತಾಡ್ಬೇಕಾ? ಸಣ್ಣ ವಯಸ್ಸಿಗೆ 3 ಸರಿ ಡೈವರ್ಸ್ ಯಾಕೆ ಮಾಡಿದೆ ಗೌರಿ? ಯಾರು ಯಾರಿಗೆ ಯಾವಾಗ ಹೇಳಿ ಪಿಕ್ಚರ್ ಬಿಟ್ಟಿದ ತಕ್ಷಣ ಒಂದು ಹಿಂಗೆ ಹಿಡಿತಾರೆ, 100 ಡೇಸ್ ಸೂಪರ್ ಅಂತ 2 ಡೇಸ್